ಈ ಥರ ಒಂದು ಅವಾರ್ಡಿಗೆ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ತುಂಬ ಖುಷಿಯಾಗಿದ್ದೀವಿ. ಪ್ರತಿನಿಧಿ ಪತ್ರಿಕೆಗೂ ಅದರ ಎಲ್ಲರಿಗೂ ನನ್ನ ವಿನೀತ ನಮಸ್ಕಾರಗಳು. ಮತ್ತು ಯಾವ ರೀತಿ ಆಸ್ಪತ್ರೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ? ನಮ್ಮದು 100 ಬೆಡ್ಡೆಡ್ ಆಯುರ್ವೇದ ಹಾಸ್ಪಿಟಲು. ಇಲ್ಲಿ ಕಾಳಿ ಸಿದ್ದೇನುಂಡಿ ಆದಮೇಲೆ ರಮನಹಳ್ಳಿ ಆದಮೇಲೆ ಕಾಳಿ ಸಿದ್ದೇನುಂಡಿಯಲ್ಲಿ ಇರೋದು ಹಾಸ್ಪಿಟ್ಲು. ಅಲ್ಲಿ ಮೇಯ್ನಾಗಿ ನಾವು ಆಯುರ್ವೇದ ಚಿಕಿತ್ಸೆಗಳು ಕೊಡೋದು. ಅಲ್ಲಿ ನಾವು ಎಲ್ಲ ಥರ ಇದು ಬೋನ್ ರಿಲೇಟೆಡ್ ಮಸ್ಕ್ಯುಲರ್ ಸ್ಕೆಲಿಟಲ್ ಡಿಸಾರ್ಡರ್ಸು, ಡಿಸ್ಕ್ ಬಲ್ಜು, ಬ್ಯಾಕ್ ಪೇನು, ಮತ್ತು ಈ ಥರ ವೆರಿಕೋಸ್ ವೇನ್ಸ್, ಪ್ಯಾರಾಲಿಸಿಸು ಆ ಥರ ಅದಕ್ಕೆಲ್ಲ ತುಂಬ ಒಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಇದೆಯಾ ಅಂತ ಟ್ರೀಟ್ಮೆಂಟ್ ಇದೆಯಾ? ಹಾಂ, ಒಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಅದು ಕಂಪ್ಲೀಟಾಗಿ ಈಗ ಡಿಸ್ಕ್ ಬಲ್ಜಿಗೆಲ್ಲ ಯೂಶ್ವಲಿ ಸರ್ಜರಿ ಹೇಳೋದು, ಬಟ್ ನಮ್ಮಲ್ಲಿ ವಿತೌಟ್ ಸರ್ಜರಿ ಒಂದು 12 ದಿನ ಟ್ರೀಟ್ಮೆಂಟಲ್ಲಿ ಎಲ್ಲ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಡ್ತೀವಿ. ಮತ್ತು ಸ್ಟ್ರಾಕಾಗಿ ಬರೀ ಫಿಸಿಯೋಥೆರಪಿ ಹೇಳ್ತಾರೆ, ಟ್ರೀಟ್ಮೆಂಟ್ಸ್ ಏನೂ ಕೊಡೋದಿಲ್ಲ. ನೀವು ಫಿಸಿಯೋಥೆರಪಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳೋ ಕೇಸಸಲ್ಲಿ ಸ್ಟ್ರಾಕಾಗಿ ಒಂದು ವಾರ ಒಳಗಡೆ ಎಲ್ಲ ಬಂದರೆ ನಾವು ಒಂದು 3 ಮಂತ್ಸಲ್ಲಿ ಎಲ್ಲ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು, ಗುಣ ಮಾಡ್ತೀವಿ. ಜನ ಏನು ಹೇಳ್ತಾರೆ ನಿಮ್ಮ ಹಾಸ್ಪಿಟಲ್? ಈಗ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಸರ್. ಎಷ್ಟು ವರ್ಷ ಆಯ್ತು ನಿಮ್ಮ ಸಂಸ್ಥೆ? ಒಂದು 12 ವರ್ಷದ ಮೇಲಾಯಿತು ಸರ್. ಚೆನ್ನಾಗಿ ನಡೀತಾ ಇದೆ? ಹಾಂ, ಚೆನ್ನಾಗಿ ನಡೀತಾ ಇದೆ. ನಾವು 100 ಬೆಡ್ಡೆಡ್ ಆಯುರ್ವೇದ ಹಾಸ್ಪಿಟ್ಲು ಈಗ ಹೊಸದಾಗಿ ನಾವು ನಮ್ಮ ಸ್ವಂತ ಜಾಗಕ್ಕೆ ಶಿಫ್ಟ್ ಆಗಿರೋದು. ಈಗ ಪ್ರತಿನಿಧಿಯಿಂದ ನಿಮಗೆ ಸಾಧಕಿ ಅಂತ ಅವಾರ್ಡ್ ಬಂತು, ಅದ್ರ ಬಗ್ಗೆ ಏನು ಹೇಳ್ತೀವಿ? ತುಂಬ ಹೇಳ್ತಾ ಇದ್ದೀನಿ, ನನಗೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆ ಸರ್.